ಅಂತೂ ಇಂತೂ ತುಮಕೂರಿನಲ್ಲಿ ದೇವೇಗೌಡರ ಗೆಲುವಿಗೆ ಎದುರಾಗಿದ್ದ ಕಂಟಕ ದೂರವಾಗಿದೆ. ಬಂಡಾಯ ಅಭ್ಯರ್ಥಿಗಳ ಮನವೊಲಿಸುವಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು ಸಕ್ಸಸ್ ಆಗಿದ್ದಾರೆ. ಇದರಿಂದ ಕಲ್ಪತರು ನಾಡಿನಲ್ಲಿ ದೇವೇಗೌಡರ ಗೆಲುವಿನ ಹಾದಿ ಮತ್ತಷ್ಟು ಸುಗಮವಾಗಿದೆ. ಹಾಲಿ ಸಂಸದರಿದ್ದರೂ ತುಮಕೂರು ಕ್ಷೇತ್ರವನ್ನ ದಳಪತಿಗಳಿಗೆ ಬಿಟ್ಕೊಟ್ಟಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಸಂಸದ ಮುದ್ದಹನುಮೇಗೌಡ ಮತ್ತು ಮಾಜಿ ಶಾಸಕ ಕೆಎನ್ ರಾಜಣ್ಣ ದೇವೇಗೌಡರ ವಿರುದ್ಧ ಬಂಡಾಯದ ಬಾವುಟ ಆರಿಸಿದ್ರು ಹಾಗೂ ಇಬ್ಬರು ಕೂಡ ನಾಮಪತ್ರವನ್ನ ಸಲ್ಲಿಸಿದ್ರು. ಇದು ಜೆಡಿಎಸ್ ವರಿಷ್ಠ ದೇವೇಗೌಡರಿಗೆ ತಲೆನೋವು ಸೃಷ್ಟಿಸಿತ್ತು. ಹೀಗಾಗಿ ಇವರ ಮನೆವೊಲಿಸಿ ಮೈತ್ರಿ ಧರ್ಮ ಪಾಲನೆ ಮಾಡುವಂತೆ ಕಾಂಗ್ರೆಸ್ ಮುಖಂಡರಿಗೆ ಎಚ್ಚರಿಸಿದ್ರು. ಇದರಿಂದ ಕೈ ನಾಯಕರು ಅಡಕತ್ತರಿಯಲ್ಲಿ ಸಿಲುಕಿದ್ರು. ಮುದ್ದಹನುಮೇಗೌಡರ ಮನವೊಲಿಸಲು ಕೈ ನಾಯಕರು ಕೂಡ ಸಾಕಷ್ಟು ಪ್ರಯತ್ನಿಸಿದ್ರು. ಇಷ್ಟು ದಿನ ಕೈ ನಾಯಕರ ಮಾತಿಗೆ ಸೊಪ್ಪು ಹಾಕಿರಲಿಲ್ಲ. ಆದರೆ ನಾಮಪತ್ರ ಹಿಂಪಡೆಯಲು ಇವತ್ತು ಕೊನೆಯ ದಿನವಾಗಿದ್ದು ಅಂತಿಮವಾಗಿ ಮುದ್ದಹನುಮೇಗೌಡ ನಾಮಪತ್ರ ಹಿಂಪಡೆದಿದ್ದಾರೆ. ಬೆಳಗ್ಗೆಯಿಂದಲೂ ಡಿಸಿಎಂ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾದಿಯಾಗಿ ಹಲವು ನಾಯಕರು ಬೆಂಗಳೂರಿನ ಮುದ್ದಹನುಮೇಗೌಡರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ನೀವು ಪಕ್ಷದ ನಿಷ್ಠಾವಂತ ನಾಯಕರು, ಹೈಕಮಾಂಡ್ ನಿರ್ಧಾರದಿಂದ ತುಮಕೂರು ಬಿಡಬೇಕಾಯ್ತು, ಇದರಲ್ಲಿ ನಮ್ದೇನು ಪಾತ್ರವಿಲ್ಲ ಅಂತ ಮನವರಿಕೆ ಮಾಡಿಕೊಟ್ರು. ಮಾಜಿ ಪ್ರಧಾನಿ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧಿಸಿ ಗೆದ್ರೆ ತಮ್ಮ ರಾಜಕೀಯ ಬೆಳವಣಿಗೆಗೆ ತೊಂದರೆಯಾಗಬಹುದು ಅಂತ ಮುದ್ದಹನುಮೇಗೌಡರ ಆತಂಕವಾಗಿತ್ತು. ಹಾಗಾಗಿ ನಾನು ಅಂತಿಮವಾಗಿ ಇವತ್ತು ನಾನೀಗ ತಕ್ಷಣ ನಮ್ಮ ಮುಖಂಡರು ಉಳಿದಿರತಕ್ಕಂಥ ಮುಖಂಡಗಳನ್ನ ಅವರ ಅಭಿಪ್ರಾಯವನ್ನು ಪಡೆದು ತಕ್ಷಣ ನಾನು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನನ್ನನ್ನು ಅನೇಕ ಕಾರ್ಯಕರ್ತರು ಮುಖಂಡರುಗಳು ಕಾಯ್ತಾ ಇದ್ದಾರೆ. ಅವ್ರನ್ನೂ ಕೂಡ ಭೇಟಿ ಮಾಡಿ ಅಂತಿಮವಾಗಿ ನಾನು ನನ್ನ ತೀರ್ಪನ್ನು ನನ್ನ ನಿರ್ಧಾರವನ್ನು ನಾನು ಪ್ರಕಟ ಮಾಡಿದ್ದೇನೆ. ಡಿಸಿಎಂ ದಿನೇಶ್ ಗುಂಡೂರಾವ್ ಸಭೆ ಬಳಿಕ ತುಮಕೂರಿಗೆ ಭೇಟಿ ನೀಡಿದ ಮುದ್ದಹನುಮೇಗೌಡ ತಮ್ಮ ಬೆಂಬಲಿಗರ ಜೊತೆ ಸಭೆ ನಡೆಸಿದ್ರು. ರಾಜ್ಯಸಭಾ ಸ್ಥಾನ ಮತ್ತು ಪಕ್ಷದಲ್ಲಿ ಉತ್ತಮ ಸ್ಥಾನಮಾನದ ಬೇಡಿಕೆಗೆ ರಾಹುಲ್ ಗಾಂಧಿ ಕೂಡ ಒಪ್ಪಿದ್ದಾರೆ ಅಂತ ಕಾರ್ಯಕರ್ತರಿಗೆ ತಿಳಿಸಿದ್ರು. ಇನ್ನು ಕಾರ್ಯಕರ್ತರು ಒಪ್ಪಿದ ಬಳಿಕ ಮುದ್ದಹನುಮೇಗೌಡ ನಾಮಪತ್ರ ಹಿಂಪಡೆಯಲು ನಿರ್ಧರಿಸಿದ್ರು. ಕೊನೆಗೆ ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಮುದ್ದಹನುಮೇಗೌಡ ಆಪ್ತ ರಾಯಸಂದ್ರ ರವಿಕುಮಾರ್ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಉಮೇದುವಾರಿಕೆ ಹಿಂಪಡೆದ್ರು. ಇನ್ನು ಮುದ್ದಹನುಮೇಗೌಡರು ನಾಮಪತ್ರ ಹಿಂಪಡೆದ ಕಾರಣ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಕೆಎನ್ ರಾಜಣ್ಣ ಕೂಡ ತಮ್ಮ ನಾಮಿನೇಷನ್ ಅನ್ನ ವಾಪಸ್ ತೆಗೆದುಕೊಂಡ್ರು. ಪಕ್ಷದ ಅಧ್ಯಕ್ಷನಾಗಿ ಒಂದು ನಮ್ಮ ಉಪಮುಖ್ಯಮಂತ್ರಿಗಳು ನಾವು ಮಾತನಾಡಿದ್ದೇವೆ. ಖಂಡಿತ ನಾವು ಅವರನ್ನ ಗೌರವಿತವಾಗಿ ನೋಡ್ಕೊಳ್ತಕ್ಕಂಥದ್ದನ್ನು ನಾವು ಮುಂದಿನ ದಿವಸಗಳು ಮಾಡ್ತೀವಿ ಅಂತ ಕೂಡ ನಾವು ಅವರಿಗೆ ಮಾತನ್ನ ಕೊಟ್ಟಿದ್ದೇವೆ. ದೋಸ್ತಿಯ ಬಂಡಾಯ ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆದಿದ್ರು ದೇವೇಗೌಡರಿಗೆ ಸಣ್ಣ ಆತಂಕ ಇನ್ನೂ ಇದೆ. ಯಾಕಂದ್ರೆ ಮಾಜಿ ಶಾಸಕ ಕೆಎನ್ ರಾಜಣ್ಣ ನೀಡಿರುವ ಹೇಳಿಕೆ ನಾಮಪತ್ರ ವಾಪಸ್ ತೆಗೆದುಕೊಂಡ್ರು ದೇವೇಗೌಡರಿಗೆ ಒಳ ಏಟು ನೀಡಲಿದ್ದಾರಾ ಎಂಬ ಪ್ರಶ್ನೆ ಎದುರಾಗಿದೆ. ಇಡೀ ಜಿಲ್ಲೆಯನ್ನ ದೇವೇಗೌಡರ ಮಯ ಮಾಡ್ತೀವಿ ಅಂತ ಹೇಳಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ನಮ್ಮ ಎಲೆಕ್ಷನ್ ಏಜೆಂಟ್ ಈಗ ಹೋಗಿ ವಾಪಸ್ ತಗೊಳ್ಳೋದಕ್ಕೆ ಹೇಳಿದ್ದೀನಿ ಅಂತೇಳಿ ರಾಯಸಂದ್ರ ರವಿ ಅವರ ಎಲೆಕ್ಷನ್ ಏಜೆಂಟ್ ಇದ್ದಾರೆ. ಅವ್ರ ಮೂಲಕ ನಾಮಪತ್ರವನ್ನು ಹಿಂಪಡಿತಾರೆ. ನಾನು ಕೂಡ 2:15-2:15 ಜಿಲ್ಲಾ ಚುನಾವಣಾಧಿಕಾರಿಗಳ ಮುಂದೆ ಹಾಜರಾಗಿ ನಾನೇ ಖುದ್ದಾಗಿ ತಗೊಳ್ತೇನೆ. ಒಟ್ಟಾರೆ ಕಲ್ಪತರು ನಾಡಿನಲ್ಲಿ ದೋಸ್ತಿಗಳ ಮಧ್ಯೆ ಇದ್ದಿದ್ದ ಬಂಡಾಯವನ್ನ ಶಮನ ಮಾಡೋದ್ರಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿದ್ದು ಮಾಜಿ ಪ್ರಧಾನಿ ದೇವೇಗೌಡರ ಮೊಗದಲ್ಲೂ ಮಂದಹಾಸ ಮೂಡಿದೆ. ಆದರೆ ದೋಸ್ತಿಗಳ ಒಳಜಗಳದಿಂದ ನಮಗೆ ಲಾಭ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದ ಬಿಜೆಪಿ ಕನಸಿಗೆ ತಣ್ಣೀರೆರಚಿದಂತಾಗಿದೆ. ನ್ಯೂಸ್ ಡೆಸ್ಕ್, TV5 ಬೆಂಗಳೂರು.